ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ನಗರದಲ್ಲಿ ವಿವಿಧ ಇಲಾಖೆಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಸಮಾರಂಭದಲ್ಲಿ ಇಂದು ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಸಚಿವರಾದ ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಗ್ಯಾರಂಟಿ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ, ಶಾಸಕರಾದ ಎಚ್ಸಿ ಬಾಲಕೃಷ್ಣ, ನೆಲಮಂಗಲ ಶ್ರೀನಿವಾಸ್, ಎಂಎಲ್ಸಿ ರವಿ, ಮಾಜಿ ಶಾಸಕ ರಾಜು, ಕೆಯುಡಬ್ಲ್ಯೂಜೆ ತಾಲೂಕು ಅಧ್ಯಕ್ಷ ರಾಮು, ಮಾಗಡಿ ಪುರಸಭೆ ಅಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ, ಮುಖಂಡರಾದ ಅಶೋಕ್ ತಮ್ಮಾಜಿ ಮತ್ತಿತರರು ಉಪಸ್ಥಿತರಿದ್ದರು. ಇಡೀ ನಮ್ಮ ಭಾರತದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಂಥ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಯಾವ ಕ್ಷೇತ್ರದಲ್ಲೂ ಇಲ್ಲ. ಆ ಕ್ಷೇತ್ರವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗ ನಾನು ನಮ್ಮ ಶ್ರೀರಂಗಪಟ್ಟಣದ ಎಂಎಲ್ಎ ಖಂಡಿಸಿದ್ದೇವೆ ಹೇಳಿದ್ದೇನೆ, ನಿಮ್ಮ ಕ್ಷೇತ್ರದಲ್ಲಿ ಯೋಜನೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಅವ್ರಿಗೆ ಸಲಹೆಯನ್ನು ಕೊಟ್ಟಿದ್ದೇನೆ. ಯಾರು ಕೂಡ ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡಿಸ್ಬೇಕಾದ್ರೆ 30,000, 40,000, 50,000 ಅಂತೇಳಿ ಲಂಚ ಕೇಳ್ತಾ ಇದ್ರು. ಆಗ ಎಲ್ಲ ಟ್ರಾನ್ಸ್ಫಾರ್ಮರ್ಗಳನ್ನ ಬದಲಾಯಿಸಿ ನಿಮ್ಮ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ಟ್ರಾನ್ಸ್ಫಾರ್ಮರ್ನ ನೀವೇ ಕಾಪಾಡುವಂತ ಕೆಲಸ ಇವತ್ತು ಮಾಡಿರೋದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ. ನನಗೆಲ್ಲ ರೇಷ್ಮೆ ಹಾಳಾಗ್ತಿದ್ರು. ನಮ್ದು ರೇಷ್ಮೆ ಭೂಮಿ, ಮಿಲ್ಕ್, ಸಿಲ್ಕ್, ತರಕಾರಿ. ನಮ್ಮ ತಾಯಿ ಯಾವಾಗಲೂ ಕೂಡ ನಮ್ಮೂರಲ್ಲಿ ಅವರೆಕಾಯಿ ಬೆಳೆದ್ರು ಕೂಡ ಮಾಗಡಿ ಕಡೆ ಅವರೆಕಾಯಿ ತರಿಸುವಂತ ಕೇಳ್ತಾ ಇದ್ರು. ಇಲ್ಲಿ ಭೂಮಿ ಅಷ್ಟು ಸರಳವಾದ ರಾಗಿ, ಭೂಮಿ, ತರಕಾರಿ ಎಲ್ಲ ಕೂಡ ಈ ಜನರ ರೈತರ ಬದುಕು ಬಹಳ ಬೆಂಗಳೂರಿಗೆ ಒಂದು ಆಶ್ರಯವಾಗಿ ಬೆಳೆದನ್ನ ನಾವೆಲ್ಲ ಮೊದಲಿಂದ ಕೂಡ ನಾವು ನೋಡ್ಕೊಂಡು ನಾವು ಬಂದಿದ್ದೇವೆ.